ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ನೋಡಿ, ಒಂದೇ ಡೇಟ್ ಅಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ. ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇರುತ್ತಾ? ಕುಂಭರಾಶಿ, ಮೀನರಾಶಿಗೆಲ್ಲ ಸಾಡೆ ಸಾತಿದೆ ಅಂತೇಳಿ ಜನಗಳನ್ನ ಭಯಪಡಿಸ್ತಾ ಇರ್ತಾರೆ. ಎಲ್ಲ ರಾಶಿಯವ್ರಿಗೂ ತೊಂದರೆಗಳಾಗ್ತಾ ಇದೆಯಾ? ಸಮಸ್ಯೆಗಳಾಗ್ತಾ ಇದೆಯಾ? ಇಲ್ಲ. ಯಾಕೆಂತಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ನಮ್ಮ ಇಂಡಿವಿಜುವಾಲಿಟಿ ಯಾವ್ದನ್ನ ತಿಳ್ಕೊಳ್ಳೋದು. ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ, ನಿಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾತಕದ ಭವಿಷ್ಯ ತುಂಬಾ ಸಮಯ ನಿಜ ಆಗಲ್ಲ. ಅವಾಗ ನಾವೇನ್ ಮಾಡಬಹುದು? ನಾಡಿ ಜ್ಯೋತಿಷದ ಪ್ರಕಾರವಾಗಿ ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಗಜಕೇಸರಿ ಯೋಗ ಇದೆ ಅನ್ಕೊಳ್ಳೋಣ. ಹಸ್ತದಲ್ಲಿ ಅದು ರಿಫ್ಲೆಕ್ಟ್ ಆಗಿದೆಯಾ? ಅದು ಗಮನಿಸ್ಬೇಕು. ಹಸ್ತದಲ್ಲಿ ಕೂಡ 12 ರಾಶಿಗಳಿದೆ. 12 ರಾಶಿಗಳನ್ನು ಹೇಗೆ ಅನ್ವಯ ಮಾಡಬೇಕು, ಗ್ರಹಗಳನ್ನ ಯಾವ ರೀತಿ ನಾವು ನೋಡಬೇಕು ಅನ್ನೋದೆಲ್ಲ ಕೂಡ ಶಾಸ್ತ್ರಗಳಲ್ಲಿ ಇದೆ. ಎರಡನ್ನು ಕಂಪೇರ್ ಮಾಡಿ ಭವಿಷ್ಯವನ್ನ ಬಹಳ ನಿಖರವಾಗಿ ಹೇಳ್ಬೋದು. ಈ ಬಗೆಯಲ್ಲಿ ಜಾತಕವನ್ನ ನೋಡಿದ್ರೆ ನಿಮ್ಮ ಭವಿಷ್ಯವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಹಿಂದೆ ನಡೆದಿರೋ ಘಟನೆಗಳನ್ನು ಹೇಳ್ಬೋದು, ಮುಂದೆ ನಡೆಯೋ ಘಟನೆಗಳನ್ನು ಬಹಳ ಈಸಿಯಾಗಿ ಹೇಳ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎರಡನ್ನು ಕಂಪೇರ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದ್ರೆ ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕಿಸಿ ನಿಮ್ಮ ಜಾತಕದ ವಿಶ್ಲೇಷಣೆ ಮಾಡ್ಕೋಬಹುದು. ಧನಸ್ಸು ರಾಶಿ 2026 ಮೇ ತಿಂಗಳಲ್ಲಿ ಈ ಧನಸ್ಸು ರಾಶಿಯಲ್ಲಿ ಜನಿಸಿದಂತವ್ರಿಗೆ ಇರುವಂತಹ ಪಾಸಿಟಿವ್ ನೆಗೆಟಿವ್ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನನಗನ್ಸಿದ್ದು, ರಾಶ್ಯಾಧಿಪತಿ ಆಗಿರುವಂತಹ ಗುರುಗ್ರಹ ಬಂದು ಸಪ್ತಮದಲ್ಲಿರುವಂತದ್ದು ವಿವಾಹದ ಪ್ರಾಪ್ತಿ ಖಂಡಿತವಾಗಲು ಕೊಡ್ತಾನೆ. ಗುರುಗ್ರಹವನ್ನು ನಾನು ಬಹಳ ಶ್ರೇಷ್ಠವಾಗಿರುವಂತಹ ಗ್ರಹ, ಶುಭ ಗ್ರಹ ಅಂತ ಕನ್ಸಿಡರ್ ಮಾಡ್ತೀನಿ. ಗುರುಗ್ರಹದ ದೃಷ್ಟಿಯೇ ಸಾಕು, ಸೆಪರೇಷನ್ ಡೈವರ್ಸ್ಗಳೇ ಆಗಲ್ಲ. ಬಹಳ ಸಣ್ಣ ಪುಟ್ಟ ಕಿರಿಕಿರಿಗಳಿದ್ರು ಮದುವೆನ ಮುರಿಯಲ್ಲ, ವಿವಾಹ ಸುಗಮವಾಗಿ ಆಗುತ್ತೆ, ಮ್ಯಾರಿಟಲ್ ಲೈಫ್ ಕೂಡ ಚೆನ್ನಾಗಿರುತ್ತೆ. ಗುರುಗ್ರಹ ದೃಷ್ಟಿ ಇದೆ. ಆ ಒಂದು ಕಾಂಬಿನೇಷನ್ ಇಲ್ಲಿ ಇರೋದ್ರಿಂದ ನಿಮಗೆ ವಿವಾಹದ ಪ್ರಾಪ್ತಿ ಆಗುತ್ತೆ. ಅದು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ವಿವಾಹದ ಪ್ರಾಪ್ತಿ ಖಂಡಿತವಾಗ್ಲೂ ಆಗತ್ತೆ. ಆಮೇಲೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಲಾಂಗ್ ಟರ್ಮ್ ಆಗಿರುವಂತಹ ಕೆಲವು ಹೆಲ್ತ್ ಇಶ್ಯೂಸ್ ನಿಮ್ಗೆ ಬರ್ತಾ ಇರ್ಬೋದು. ಹೆಲ್ತ್ ಇಶ್ಯೂಸ್ ಇಂದ ನೀವು ಹೊರಗಡೆ ಬರುವಂತಹ ಸಾಧ್ಯತೆ ಇರುತ್ತೆ. ಲಗ್ನಾಧಿಪತಿ, ರಾಶ್ಯಾಧಿಪತಿ ಆಗಿರುವಂತಹ ಗುರುಗ್ರಹದ ಬಗ್ಗೆ ನಾವು ಹೇಳಾಯ್ತು. ನವಮ ಭಾವ 3ನೇ ಭಾವವನ್ನು ನೋಡಿದ್ರೆ ಅಣ್ಣ ತಮ್ಮಂದ್ರ ಮಧ್ಯೆ ಕಿರಿಕಿರಿ ಜಗಳಗಳ ಜೊತೆಯಲ್ಲಿ ನಿಮ್ಮ ಅಣ್ಣ ತಮ್ಮಂದರಿಗೆ ನಿಮ್ಮ ತಂದೆನೇ ಸಪೋರ್ಟ್ ಮಾಡಿ ತಂದೆಗೂ ನಿಮಗೆ ಶತ್ರುತ್ವ, ವೈಮನಸ್ಸು ಬರೋ ಸಾಧ್ಯತೆಗಳಿರುತ್ತೆ. ಮಲ್ಟಿಪಲ್ ರೀಸನ್ಸ್ಗೆ ಈ ತರ ಆಗ್ಬೋದು. ಕೆಲವರಿಗೆ ಅವ್ರಿಗಿಂತ ಚಿಕ್ಕವರಿಗೆ ಬಹಳ ಕೇರ್ ತೋರಿಸೋದು, ಪ್ರೀತಿ ತೋರಿಸೋದು, ಖರ್ಚುಗಳು ಮಾಡ್ತಾರೆ, ದೊಡ್ಡವ್ರನ್ನ ಮರೀತಾರೆ. ತಂದೆ ತಾಯಿಗಳು ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಇಬ್ರು ಮಕ್ಕಳಲ್ಲಿ ಮನಸ್ಥಿತಿನ ಅವರೆಷ್ಟೇ ದೊಡ್ಡವರಾದ್ರೂ ಸಹ ಭೇದ ಭಾವ ಅಂದಾಗ ನೋವಾಗುತ್ತೆ. ಆ ಭೇದ ಭಾವಕ್ಕೋಸ್ಕರ ಗಲಾಟೆ ಜಗಳಗಳಾಗ್ಬೋದು. ಅದನ್ನ ಗಮನದಲ್ಲಿ ಇಟ್ಕೊಂಡು ಮಕ್ಕಳು ಅಂದಾಗ ಎಲ್ಲರೂ ಸಮವಾಗಿ ಟ್ರೀಟ್ ಮಾಡೋದು ಬಹಳ ಒಳ್ಳೆಯದು. ಮೆಚೂರ್ಡ್ ಆಗಿರುವಂತ ಆ ತರ ಮಾಡ್ತಾರೆ. ಇದು ಕೂಡ ಗಮನಿಸಬಹುದು. ಆಮೇಲೆ ಧನುಸು ರಾಶಿಯಲ್ಲಿ ಹುಟ್ಟಿದಂತವರಿಗೆ ತಂದೆಯ ಆರೋಗ್ಯದಲ್ಲಿ ಬದಲಾವಣೆಗಳು, ಪ್ರಾಬ್ಲಮ್ಗಳಾಗುತ್ತೆ. ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಚತುರ್ಥ ಭಾವದಲ್ಲಿರುವಂತಹ ಗ್ರಹಗಳು ಶನಿ ಮತ್ತು ಕುಜ ಗ್ರಹದಿಂದ ಪ್ರಾಪರ್ಟಿ ಖರೀದಿ, ಆಸ್ತಿ ಖರೀದಿ, ಕೃಷಿ ಭೂಮಿಯನ್ನ ಖರೀದಿ ಮಾಡುವುದು. ಕೃಷಿ ಭೂಮಿ ಹಳೇದು ಹೊಸದು ಅಂತ ಏನೂ ಇರಲ್ಲ, ಬಟ್ ಅದ್ರ ಮೇಂಟೆನೆನ್ಸ್, ಆ ತರ ಒಂದು ಕೃಷಿ ಭೂಮಿ ಸಿಗಬಹುದು. ಕೃಷಿ ಭೂಮಿನ ಯಾವ್ದಕ್ಕಾರು ಉಪಯೋಗಿಸ್ಕೊಳ್ಳಿ, ನಿಮಗೆ ಕೃಷಿ ಭೂಮಿ ಸಿಗುವಂತಹ ಯೋಗ ಅತಿ ಹೆಚ್ಚಾಗಿದೆ. ಪಂಚಮದಲ್ಲಿರುವಂತಹ ಗ್ರಹಗಳನ್ನ ನೋಡ್ತಾ ಇದ್ರೆ ಸಂತಾನ ಭಾಗ್ಯ ಡಿಲೇ ಆಗುತ್ತೆ. ಸರ್ ಏನೇನೋ ಮಾಡಿಸ್ತಿದೀನಿ ಮೆಡಿಕಲ್ ಆಗಿ ಯಾವ್ದು ಆಗ್ತಿಲ್ಲ ಅಂತಾರೆ. ಕ್ಷೇತ್ರಸ್ಫುಟ ಬೀಜಸ್ಫುಟ ಕ್ಯಾಲ್ಕುಲೇಷನ್ ಮಾಡ್ದಲೆ ಸಂತಾನದ ಬಗ್ಗೆ ಹೇಳೋಕ್ಕಾಗಲ್ಲ. ಸುಮ್ನೆ ಇವಾಗ ಒಬ್ರು ಹೇಳ್ತಾ ಇದ್ರು ನನ್ನ ರಾಶಿಯಲ್ಲಿ ಆ ತರ ಇದೆ, ಈ ತರ ಇದೆ ಅಂತ ಹೇಳಿ. ಸಂತಾನಕ್ಕೋಸ್ಕರ ಯಾವ್ದನ್ನ ನೋಡ್ಬೇಕು? ಸಂತಾನಕ್ಕೋಸ್ಕರ ಸಪ್ತಾಂಶವನ್ನ ನೋಡ್ಬೇಕು. ಸಪ್ತಾಂಶವನ್ನ ನೋಡೋದು ಹೆಂಗ್ ಪ್ರಿಡಿಕ್ಷನ್ಸ್ ಕೊಡ್ತೀರಾ ಅಂತಂದ್ರೆ, ಇಲ್ಲ ಸರ್ ಅವ್ರು ಹೇಳಿದ್ರು ಅಂತಾರೆ. ಜನಗಳಿಗೆ ಅವ್ರು ಯಾವ ಮೆಥಡಾಲಜಿನ ಯೂಸ್ ಮಾಡಿದಾರೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಪಂಚಮ ಭಾವದ ಬಗ್ಗೆ ಇಷ್ಟೆಲ್ಲ ಹೇಳ್ಬೋದು. ಪ್ರಾಪರ್ಟಿ ಖರೀದಿ ಇದೆ, ಉದ್ಯೋಗದಲ್ಲಿ ಬದಲಾವಣೆ, ಹೊಸ ವೃತ್ತಿಯ ಅವಕಾಶ, ಹೊಸ ಬಿಸ್ನೆಸ್ ಮಾಡೋ ಅವಕಾಶ ಇದೆ, ಸಾಲದಿಂದ ಹೊರಗಡೆ ಬರೋ ಸಾಧ್ಯತೆ ಇದೆ, ಆರೋಗ್ಯದಲ್ಲಿ ಸುಧಾರಣೆ ಇದೆ, ಹೊಸ ಅನುಭವಗಳಾಗೋ ಸಾಧ್ಯತೆ ಇದೆ, ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರುವಂತ ಸಾಧ್ಯತೆಗಳು ಇದೆ. ಸೊ ಇಷ್ಟು ವಿಚಾರಗಳು ಧನುಸ್ಸು ರಾಶಿಯವ್ರಿಗೆ ಸಂಬಂಧಪಟ್ಟಂತೆ.